ಅಲ್ಲು ರಘು ಹೆಸರು ಕೇಳಬೇಕು ನೀವು. ಸೊ ಸ್ಟೇಟ್ ಅಲ್ಲು ಅರ್ಜುನ್ ಥರನೇ ಇರುವಂಥದ್ದು. ಇನ್ನೊಂದು ವಿಶೇಷ ಏನಂದರೆ ಬಳ್ಳಾರಿ ಹೊಸಪೇಟೆ ಕಡೆ ಅವರು. ಅಲ್ಲು ಅರ್ಜುನ್ ಅವ್ರಿಗೆ ತುಂಬ ಇಷ್ಟವಾದ ಅಭಿಮಾನಿ. ಅಲ್ಲು ಅರ್ಜುನ್ ಅವರ ಸಿನಿಮಾ ರಿಲೇಟೆಡ್ ಅಥವಾ ಸೆಲೆಬ್ರೇಷನ್ ರಿಲೇಟೆಡ್ ಏನಾದ್ರು ಇದ್ದರೆ ಅದು ಕರ್ನಾಟಕದಲ್ಲಿ. ಸೊ ಅದಕ್ಕೆ ತಮ್ಮದೇ ಆದ ಒಂದು ಶ್ರಮವನ್ನು ಹಾಕುವಂಥ ವ್ಯಕ್ತಿ ಅಲ್ಲು ರಘು. ಸೊ ಇವರು ಡಬ್ ಸ್ಮ್ಯಾಶ್ ಮತ್ತು ಟಿಕ್ಟಾಕಲ್ಲಿ ತಮ್ಮದೇ ಆದ ಹೊಸತನವನ್ನು ತೋರಿಸಿರುವಂಥದ್ದು, ಅಲ್ಲಿ ಸ್ಟಾರ್ ಥರ ಮೆರೆದಂಥವರು. ಸೊ ಇವ್ರ ಬಗ್ಗೆ ಈಗ ಹೇಳಲಿಕ್ಕೆ ರೀಸನ್ ಏನಂತಂದರೆ, ತುಂಬ ವಿಶೇಷವಾಗಿ ಇವರು ಕನ್ನಡದ ಒಂದು ಚಿತ್ರ ನಿರ್ದೇಶನ ಮಾಡ್ತಿದ್ದಾರೆ. ಆ ಚಿತ್ರಕ್ಕೇನು ಹೆಸರಿಟ್ಟಿಲ್ಲ, ಆದರೆ ಡೈರೆಕ್ಷನ್ ಮಾಡ್ತಿರುವಂಥದ್ದು ವಿಚಾರ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ವಿಡಿಯೋ. ಸೊ ಇಲ್ಲಿ ವಿಶೇಷವಾಗಿ ಗಮನ ಸೆಳೆಯುವಂಥದ್ದು ಏನಪ್ಪ ಅಂತಂದರೆ, ಅಲ್ಲು ರಘು. ಅಲ್ಲು ರಘು ಅವರು ಮೊದಲ ಬಾರಿಗೆ ನಿರ್ದೇಶಕರಾಗಿ ಈ ಒಂದು ಹೆಜ್ಜೆ ಇಟ್ಟಿರುವಂಥದ್ದು. ಚಿತ್ರದಲ್ಲಿ ಹೀರೋ ಯಾರು ಅನ್ನುವಂಥ ಪ್ರಶ್ನೆ ಇದೆ. ಆ ಪ್ರಶ್ನೆಗೂ ಕೂಡ ಇನ್ನೂ ಉತ್ತರ ಕೊಟ್ಟಿಲ್ಲ ಅವರು. ಅಂದರೆ ಕನ್ನಡದಲ್ಲಿ ಕ್ಯಾರೆಕ್ಟರ್ಗಳನ್ನು ಮಾಡ್ತಾನೆ ತಮ್ಮದೇ ಆದ ಛಾಪನ್ನು ಮೂಡಿಸಿರುವಂಥ ಒಬ್ಬ ಅದ್ಭುತ ಕಲಾವಿದ. ಅವರ ಈಗಾಗಲೇ ಒಂದು 200 ಸಿನಿಮಾದಲ್ಲಿ ಕೆಲಸ ಮಾಡಿರುವಂಥದ್ದು. ಅವ್ರಿಗೆ ಬಗ್ಗೆ ಈಗ ಹೇಳಿದರೆ ಅವರು ಕೆಲಸನೇ ಸಿಗಲಿಕ್ಕಿಲ್ಲ. ಯಾಕಂದ್ರೆ ಹೀರೋ ಅಂತ ಹೇಳಿದ ಮೇಲೆ ತೊಂದರೆ ಆಗ್ಬೋದು. ಸೊ ಎಲ್ಲವೂ ಸೆಟ್ಲ್ ಆದಮೇಲೆ ಅದನ್ನು ನಾವು ರಿವೀಲ್ ಮಾಡ್ತೀವಿ ಅನ್ನೋದನ್ನು ಅಲ್ಲು ರಘು ಅವರು ಫಸ್ಟ್ ನ್ಯೂಸ್ನ ಒಂದು ವಿಶೇಷ ಚಿಟ್ ಚಾಟಲ್ಲಿ ಹೇಳ್ಕೊಂಡಿರುವಂಥದ್ದು. ಸೊ ಅಲ್ಲು ರಘು ಅವರ 10 ವರ್ಷದ ಜರ್ನಿ ಏನಿದೆಯಲ್ಲ, ಆ ಜರ್ನಿಯಲ್ಲಿ ಸಿನಿಮಾನ ಕಲ್ತ್ಕೊಂಡಿದ್ದಾರೆ, ಅಂದರೆ ತಿಳ್ಕೊಂಡಿದ್ದಾರೆ. ಚಿತ್ರೀಕರಣ ಹೋಗಿ ನೋಡಿ ಅಲ್ಲಿ ಸಿನಿಮಾನ ತಿಳ್ಕೊಂಡಿದ್ದಾರೆ. ಸಿನಿಮಾ ಬಗ್ಗೆ ಒಂದಷ್ಟು ಆಸಕ್ತಿ ಉಳಿಸ್ಕೊಂಡಿದ್ದಾರೆ. ಶಿವರಾಜ್ ಕುಮಾರ್, ಹಾಗೆಯೇ ರವಿಚಂದ್ರನ್, ಸೊ ಯಾರು ಕನ್ನಡದ ಸೂಪರ್ ಸ್ಟಾರ್ಗಳೆಲ್ಲ ಇದ್ದಾರೆ, ಅದರಲ್ಲಿ ಪುನೀತ್ ರಾಜ್ಕುಮಾರ್. ಸೊ ಅವರ ಸಿನಿಮಾಗಳ ಹಾಡುಗಳನ್ನು ಕೇಳಿ ಸಂಗೀತದ ಬಗ್ಗೆ ಆಸಕ್ತಿ ಬೆಳೆಸ್ಕೊಂಡಿರುವಂಥದ್ದು. ಸಂಗೀತ ಎಷ್ಟು ಆಳಕ್ಕೆ ಆಸಕ್ತಿ ಇತ್ತು ಅಂದರೆ ಇವ್ರಿಗೆ, ಇವರ ಮನೆಯಲ್ಲಿ ಒಂದು 16 ಚೀಲಗಳಷ್ಟು ಕನ್ನಡದ ಹಾಡುಗಳ ಕ್ಯಾಸೆಟ್ಸ್ ಎಲ್ಲ ಇತ್ತು ಅನ್ನೋದನ್ನು ಅವರು ಹೇಳ್ಕೊಂಡಿರುವಂಥದ್ದು. ಅಂದರೆ ಅಷ್ಟು ಸಂಗೀತದ ಬಗ್ಗೆ ಆಸಕ್ತಿ ಮತ್ತು ಒಂದು ಸೆನ್ಸ್ ಇದೆ ಅನ್ನುವಂಥದ್ದನ್ನು ಸ್ವತಃ ಅವರೇ ಹೇಳ್ಕೊಂಡಿರುವಂಥದ್ದು. ಇದು ಅಲ್ಲು ರಘು ಅವರ ಸಂಗೀತದ ಆಸಕ್ತಿ ಬಗ್ಗೆ. ಆದರೆ ಇನ್ನು ಕತೆ ಅಂತ ಬಂದಾಗ 10 ವರ್ಷದ ಒಟ್ಟು ಜರ್ನಿಯಲ್ಲಿ ಈಗಾಗಲೇ ಒಂದು 7 ಕತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಬೇರೆ ಬೇರೆ ಜಾನ್ರಾದ ಕತೆಗಳನ್ನು ಮಾಡಿಕೊಂಡು ಅದರಲ್ಲಿ ಒಂದನ್ನು ಪಿಕ್ ಮಾಡಿ ನಿರ್ದೇಶನ ಮಾಡ್ತಿರುವಂಥದ್ದು. ಇದ್ರ ಬಗ್ಗೆ ಈಗ ಸದ್ಯ ಇಷ್ಟು ಮಾಹಿತಿ ಕೊಟ್ಟಿರುವಂಥದ್ದು. ಇನ್ನು ಉಳಿದಂತೆ ಸಿನಿಮಾಗೆ ಸಂಬಂಧಪಟ್ಟಂಗೆ ಅಂತ ಬಂದಾಗ ಎಲ್ಲ ವೆಲ್ ಸೆಟಲ್ ಆದಂತಹ ನಿರ್ಮಾಪಕರು, ಆಸಕ್ತರು, ಸಿನಿಮಾ ಪ್ರೇಮಿಗಳು ಈ ಚಿತ್ರಕ್ಕೆ ಸಾಥ್ ಕೊಡ್ತಿರುವಂಥದ್ದು. ಅಲ್ಲು ರಘು ಅಲ್ಲು ಅರ್ಜುನ್ ಅವರ ದೊಡ್ಡ ಅಭಿಮಾನಿ, ಹಾಗೆಯೇ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ. ಸೊ ಇವರು ನಿರ್ದೇಶನ ಮಾಡ್ತಿರುವಂಥದ್ದು. ಸಿನಿಮಾ ಟೈಟಲ್ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಇನ್ನೊಂದು ಏನಂದರೆ ವಿಚಾರ, ಅಲ್ಲು ರಘು ಅವರ ಈ ಒಂದು ಹೆಜ್ಜೆಗೆ ಅಲ್ಲು ಅರ್ಜುನ್ ಅವರು ಕೂಡ ಸಪೋರ್ಟ್ ಮಾಡಿ ಸಂತೋಷವನ್ನು ವ್ಯಕ್ತಪಡಿಸಿರುವಂಥದ್ದು. ಸೊ ಎಷ್ಟು ಅಲ್ಲು ರಘು ಅವರ ಬಗೆಗಿನ ಒಂದಷ್ಟು ಮಾಹಿತಿ. ಸೊ ಉಳಿದಂತೆ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಮಾಹಿತಿ ಇರುತ್ತೆ, ಕೊಡ್ತಾನೆ ಇರ್ತೀನಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.